ಮಂಜುನಾಥ್ ಗೌಡ್ರಿ ಫಸ್ಟ್ ಸತಿ ಗೆದ್ದಿದ್ದು ನನ್ನಿಂದ 100% ಘಟ್ಟಾಘೋಷವಾಗಿ ಹೇಳ್ತೀನಿ. ಫಸ್ಟ್ ಸತಿ ನೀವು ಗೆದ್ದಿದ್ದು ಆಕಸ್ಮಿಕವಾಗಿ ನನ್ನಿಂದ. ಸುಮಾರು 50,000 ಮನೆಗಳಿಗೆ ಚಪ್ಪಲಿ ಆಚೆ ಬಿಟ್ಟು ಮನೆಯೊಳಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಮಂಜುನಾಥ್ ಗೌಡ್ರಿ, ಈ ತಾಲೂಕನ್ನ ಹಾಳು ಮಾಡಿದವರು ನೀವು. ಘಟ್ಟಾಘೋಷವಾಗಿ ಹೇಳ್ತೀನಿ. ನಂಜೇಗೌಡ್ರನ್ನ 3 ಸತಿ MLA ಮಾಡಿದ್ದು ಯಾರು? 2 ಸತಿ ಜನನ ಮಾಡಿದ್ರು, ಇವರು ಮಾಡಿದರು. 3ನೇ ಸತಿ ಇವರೇ ಮಾಡಿದರು. ಇನ್ನೊಂದು ಸತಿ ಕೌಂಟಿಂಗ್ ಮಾಡಿ 3ನೇ ಸತಿ ಗೆಲ್ಲಂಗೆ ಮಾಡಿದರು. ಯಾರು ಮಾಡಿದ್ದು? ಮಂಜುನಾಥ್ ಗೌಡ್ರಿ. ನನ್ನಿಂದ ಇವ್ರು MLA ಆಗಿರೋದು. ಮಂಜುನಾಥ್ ಗೌಡ್ರು ಆಗಿದ್ದಾರಲ್ಲ, ನನ್ನಿಂದ MLA ಆಗಿರೋದು. ಅದಾದ ನಂತರ ಏನಾಯ್ತು ನಿಮ್ಗೆ ಗೊತ್ತಿದೆ. ಆದರೆ ಮಂಜುನಾಥ್ ಗೌಡ್ರು ನಂಜೇಗೌಡ್ರ ಜೊತೆ ಮೋಸ್ಟ್ಲಿ ಅವರೇನಾದರೂ ಇಂಟರ್ನಲ್ ಅಲೈನ್ಸ್ ಮಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ನಂಜೇಗೌಡ್ರನ್ನ 3 ಸತಿ MLA ಮಾಡಿದ್ದು ಯಾರು? 2 ಸತಿ ಜನನ ಮಾಡಿದ್ರು, ಇವರು ಮಾಡಿದರು. 3ನೇ ಸತಿ ಇವರೇ ಮಾಡಿದರು. ಇನ್ನೊಂದು ಸತಿ ಕೌಂಟಿಂಗ್ ಮಾಡಿ 3ನೇ ಸತಿ ಗೆಲ್ಲಂಗೆ ಮಾಡಿದರು. ಯಾರು ಮಾಡಿದ್ದು? ಮಂಜುನಾಥ್ ಗೌಡ್ರಿ. ನಂಜೇಗೌಡರು ನಿಮಗೆ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಯಾವತ್ತನ್ನ ಕನಸು ಕೂಡ ಕಂದಿಲ್ಲ ಈ ತಾಲೂಕಲ್ಲಿ MLA ಆಗಬೇಕಂತೇಳಿ. ಕನಸು ಕೂಡ ಕಂಡಿದ್ದಂಗಿಲ್ಲ ಅವ್ರ ಪಾಪ. ಏನೋ ZP ಆಗಿದ್ರು ಅವರು, ಶ್ರೀಮತಿಯವರು. ನೋಡೋಣ MLCಗೆ ಟ್ರೈ ಮಾಡೋಣ ಅಂತ ಹೊರಟರು. ನೀವು ಅವ್ರಿಗೆ ತೊಂದರೆ ಮಾಡಿದ್ರಿ, ಅವ್ನು MLA ಕ್ಯಾಂಡಿಡೇಟ್ ಮಾಡಿದ್ರಿ, ಅವ್ರು ನಿಮ್ಮೆಗೇನೆ ಗೆದ್ದರು. ಇಲ್ಲಾಂದ್ರೆ ಪಾಪ ಅವ್ರು MLA ಕೇಳೋರೇ ಇರಲಿಲ್ಲ. 1ನೇ ಸತಿ ಗೆಲ್ಸಿದ್ರಿ, 2ನೇ ಸತಿ ಬಂದ್ರಿ. ನೀವು ಬಂದಿದ್ದು ಗೆಲ್ಲಕ್ಕಲ್ಲ, ಘಂಟಾಘೋಷವಾಗಿ ಹೇಳ್ತೀನಿ. ಇವತ್ತು ಗೆಲ್ಲಬೇಕಾದವರು 5 ವರ್ಷ ಬಂದು ಕೆಲಸ ಮಾಡ್ತಾರೆ. ನೀವೆಲ್ಲೋಗಿದ್ರಿ 5 ವರ್ಷ? 5 ವರ್ಷ ಎಲ್ಲೋಗಿದ್ರಿ ಸನ್ಮಾನ್ಯ ಮಂಜುನಾಥ್ ಗೌಡ್ರೆ? 5 ವರ್ಷ ಎಲ್ಲೋಗಿದ್ರಿ? ಲಾಸ್ಟ್ 2 ತಿಂಗಳಿದ್ದಂಗೆ 3 ತಿಂಗಳಿದ್ದಂಗೆ ಖಾಲಿ ಮನೆಗೆ ಟಿಕೆಟ್ ತಂದ್ರಿ. ಇಡೀ ತಾಲೂಕಿಗೆ ಹೋಗುತ್ತು. BJP ಪೂರಾ ಹೈಜಾಕ್ ಮಾಡಿ ಇನ್ನೊಬ್ಬರು 4 ವರ್ಷ ಪಾರ್ಟಿ ಕಟ್ಟಿದ್ದವ್ರು ತೊಗೊಂಡೋಗ್ಬಿಟ್ರು. ನಾವು ಹೆಸರು ಹೇಳಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತಿದೆ. ಇಡೀ BJPನ ಅವ್ರು ಕರ್ಕೊಂಡೋಗ್ಬಿಟ್ರು. ನೀವು ಟಿಕೆಟ್ ತಂದ್ರಿ 2-3 ತಿಂಗಳಿದ್ದಂಗೆ ಖಾಲಿ ಮನೆಗೆ. ಅವತ್ತು ನಿಮ್ಮೊಬ್ಬ ಲೀಡ್ರಿಗೆ ಹೇಳ್ದೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವತ್ತು ಹೇಳ್ದೆ, ನೋಡ್ರಿ ನೀವು ತಪ್ಪು ಮಾಡ್ತಾ ಇದ್ದೀರಿ. ನೀವು ನಂಜೇಗೌಡ್ರನ್ನ ಸೋಲ್ಸೋಕ್ಕೆ ಬರ್ತಾ ಇಲ್ಲ, ನಂಜೇಗೌಡ್ರನ್ನ ಗೆಲ್ಸೋಕ್ಕೆ ಬರ್ತಾ ಇರೋದು. ಅದಕ್ಕೆ ಯಾಕಂತನೂ ಡೀಟೇಲಾಗಿ ಹೇಳಿದೆ. BJP ಪೂರಾ ಅವ್ರ ಜೊತೆ ಹೋಗಿದೆ. ಖಾಲಿ ಮನೆಗೆ ಟಿಕೆಟ್ ತೊಗೊಂಬರ್ತಾ ಇದ್ದೀರಿ. ನೀವು ಕೀಳೋದು ನಮ್ಮ ಓಟೆ, JDS ಓಟ್ನೇ ನೀವು ಕೀಳೋದು. ನೀವು ನಮ್ಮನ್ನು ಸೋಲಿಸ್ತೀರಿ, ಅವ್ರನ್ನ ಗೆಲ್ಲಿಸ್ತೀರಿ ಅಂತ ಹೇಳಿದ್ರಿ. ಯಾರು ಸೋಲ್ಸೋದು? ಸೋಲಕ್ಕೆ ಬಂದವ್ರು ಯಾರು? ಇವರೇ. ಅವ್ರು ತೆಗೆದಿದ್ದು ಓಟ್ ಯಾವುದು? 60% ನಮ್ಮ ಓಟು, 20% BJPದು, 20% ಅವ್ರ ವೈಯಕ್ತಿಕ ಇರ್ಬೋದು. ಅದು ಅವ್ರು ತೊಗೊಂಡಿರ್ತಕ್ಕಂಥ ಓಟು. 60% JDS ಓಟು. BJP ಓಟ್ ಎಲ್ಲಿ ಬಂತು? 20% ಅಷ್ಟೇ. ಮಿಕ್ಕಿದ್ದು ಅವ್ರಿಗೆ ಎಲ್ಲಿದೆ? ಪೂರಾ ತಾಲೂಕು ಅಧ್ಯಕ್ಷ ಸಮೇತ ಹೋಗ್ಬಿಟ್ರೆ BJP ಅವರು. ಎಷ್ಟು ಜನ RSS ಅವ್ರು ನಿಮ್ಮ ಜೊತೆ ಇದ್ದರು? ಎಷ್ಟು ಜನ BJP ಲೀಡರ್ಗಳು ನಿಮ್ಮ ಜೊತೆ ಇದ್ದರು? ಎಷ್ಟು ಜನ ಕೌನ್ಸಿಲರ್ಗಳಿದ್ರು? ನೀವು ನಂಜೇಗೌಡ್ರನ್ನ ಗೆಲ್ಲಿಸ್ತಾ ಇರೋದು, ನಾವಲ್ಲ. ನಾನು ಈ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥವನು MLA ಆಗಬೇಕು, ಇಲ್ಲಿ ಏನಾದರೂ ಒಂದು ಮಾಡಬೇಕು, ಒಬ್ಬ ಎಜುಕೇಟೆಡ್ ಆಗಿ ಈ ತಾಲೂಕಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಲಿ. ಇವತ್ತು ಎಷ್ಟು ಇದ್ರಾಗ ಮಾತಾಡ್ತಾರಂದರೆ, ಅಲ್ಲ ನಾವು ಕುಮಾರಣ್ಣವರು 4 ಸತಿ ಬಂದು ಭಾಳ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದರು. ನೀವು ನೋಡಿದ್ದೀರಿ, ಸಾವಿರಾರು ಜನ ಸೇರಿದರು. ಪಂಚರತ್ನ ಇರ್ಬೋದು, ಮತ್ತು ಜಲಧಾರೆ ಇರ್ಬೋದು, ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನಿಂಗ್ ಇರ್ಬೋದು. ನೀವು 5 ವರ್ಷ JDSಲ್ಲಿ MLA ಆಗಿದ್ದವರು 1 ಸತಿ ಕುಮಾರಣ್ಣ ಕರ್ಸೋಕ್ಕಾಗಲಿಲ್ಲ. ಮಾತಾಡ್ತೀರಿ? 1 ಸತಿ ಕರ್ಸಿದ್ರೆ ಕುಮಾರಣ್ಣನ 1 ಸತಿ ಕರ್ಸಿದ್ರು ನೀವು MLA ಆಗಿಬಿಡ್ತಾಯಿದ್ರಿ. ಕುಮಾರಣ್ಣ 1 ಸತಿ ಬಂದೋಗಿದ್ರೆ ಮೋಸ್ಟ್ಲಿ ಅವತ್ತು 2ನೇ ಸತಿನೂ ಗೆದ್ದುಬಿಡೋರು. ಫಸ್ಟ್ ಸತಿ ಗೆದ್ದಿದ್ದು ನನ್ನಿಂದ. 100% ಘಟ್ಟಾಘೋಷವಾಗಿ ಹೇಳ್ತೀನಿ. ಫಸ್ಟ್ ಸತಿ ನೀವು ಗೆದ್ದಿದ್ದು ಆಕಸ್ಮಿಕವಾಗಿ ನನ್ನಿಂದ. ನಾನು ಯಾವಾಗ ಕೃಷ್ಣೇಶ್ ಶೆಟ್ಟರ್ದು 20,000 ಓಟ್ ಕಿತ್ತೆ, ಸರ್ವಿಸ್ ಓಟು ಡಿವೈಡ್ ಆಯಿತು, ನೀವು ದುಡ್ಡು ಕೊಟ್ಟು ಗೆದ್ದಿರಿ. ಈ ತಾಲೂಕನ್ನ ಹಾಳು ಮಾಡಿದವರು ನೀವು. ಘಂಟಾಘೋಷವಾಗಿ ಹೇಳ್ತೀನಿ. 1,000 ರೂಪಾಯಿ ಕೊಟ್ಟವರು. ಕೃಷ್ಣೇಶ್ ಶೆಟ್ಟರ್ ಪಾಪ ಏನೋ ಪುಳಿಯೋಗ್ರಿನೋ, ಟೋಕನ್ನೋ, ಏನೋ ಸ್ವೆಟ್ರೋ, ವಾಚೋ, ಇಲ್ಲ ಒಂದು ಟೂರೋ ಮಾಡ್ತಾಯಿದ್ರು. 1,000 ರೂಪಾಯಿ ಕೊಟ್ಟು ಈ ತಾಲೂಕನ್ನ ಹಾಳು ಮಾಡಾಕಿದ್ರಿ. ಗೆದ್ರಿ, ಹೋಗಲಿ. ಮತ್ತೆ 2ನೇ ಸತಿ ಬಂದ್ರಿ, ಮತ್ತೆ 1,500 ಎಷ್ಟೋ ಕೊಟ್ರಿ. ನಿಮ್ಮನ್ನು ಸೋಲ್ಸೋಕೆ ಅವ್ರು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟರು. ಈಗ ಮತ್ತೆ ಬಂದ್ರಿ, 2,500 ರೈಸ್ ಮಾಡಿಬಿಟ್ರಿ. ಅದಕ್ಕಿಂತ ಅವ್ರು ಜಾಸ್ತಿ ಕೊಟ್ಟರು, ಮತ್ತೆ ಸೋತ್ರಿ. ಇದಕ್ಕೆ ಕೊನೆಯಲ್ಲಿ ಈಗ ಜನ ಮಾತಾಡ್ತಾರೆ, ನೆಕ್ಸ್ಟ್ 5,000 ರೂಪಾಯಿ ಕೊಡ್ತಾರೆ ಓಟ್ಗೆ ಅಂತೇಳಿ. ನೋಡಪ್ಪ, ನಾನಂತೂ ನಮ್ಮ ಜನತೆಯಲ್ಲಿ ಕೇಳ್ಕೊಳ್ಳೋದು 9 ತಿಂಗಳು ಮನೆ ನಾನೊಬ್ಬ ಇಂಜಿನಿಯರ್, ನನ್ನ ಪ್ರತಿ ದಿವಸನೂ ಮುಖ್ಯನೇ ನನಗೆ.
ನನಗೆ ನನ್ನಿಂದ ಯಾರಿಗಾದ್ರೂ ಉಪಯೋಗ ಆಗಬೇಕು, ಇಲ್ಲ ನನಗೆ ಉಪಯೋಗ ಆಗಬೇಕು. ನನ್ನ ಸಮಯ ವೇಸ್ಟ್ ಆಗೋಕ್ಕೆ ನಾನು ಮೊದಲಿಂದನೂ ಅದೇ ಥರ ಬಂದಿರತಕ್ಕಂಥದ್ದು. ಇನ್ನೊಬ್ಬರಿಗೆ ನನ್ನ ಸಮಯ ಇನ್ನೊಬ್ರಿಗೆ ಉಪಯೋಗ ಆಗಬೇಕು. ಉಪಯೋಗ ಆಗಬೇಕು ಅಂತಲೇ ನಾನು 9 ತಿಂಗಳು ಮನೆಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 50,000 ಮನೆಗಳಿಗೆ ಚಪ್ಪಲಿ ಆಚೆ ಬಿಟ್ಟು ಮನೆಯೊಳಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಅಮ್ಮ ನಿಮ್ಮ ಅಣ್ಣನೋ ತಮ್ಮನೋ ಮಗನೋ ಮಾಲೂರಿನಲ್ಲಿ ಇರ್ತೀನಿ, 20 ವರ್ಷದಿಂದ ನಾನು ಸೇವೆ ಮಾಡ್ತಾಯಿದ್ದೀನಿ. ನಿಮ್ಮ ಮಕ್ಳಿಗೊಂದು ಬುಕ್ಸ್ ಕೊಡೋದು, ಬ್ಯಾಗ್ಸ್ ಕೊಡೋದು, ಕಂಪ್ಯೂಟರ್ ಕಲಿಸೋದು, ಟೈಲರಿಂಗ್ ಕಲಿಸೋದು, ಹಾರ್ಟ್ ಆಪ್ರೇಷನ್ಸ್ ಮಾಡಿಸೋದು, ಫೀಸ್ ಕಟ್ಟೋದು, ಏನೋ ಒಂದು ಮಾಡ್ತಾಯಿದ್ದೀನಿ. ಆದರೆ ಈಗ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಇದನ್ನು ಬಹಳ ಡೀಟೇಲಾಗಿ ಹೇಳಿದೆ. 50,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ತೊಗೊಂಬರ್ತೀನಿ. ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು. ಇವತ್ತು ನಾ ಇಲ್ಲಿ MLA ಆಗಿದ್ದರೆ ಎಂತೆಂಥ ಇಂಡಸ್ಟ್ರೀಸ್ ತರ್ತದೆ. ನಿಜವಾಗ್ಲೂ ನಾನು ತಮಾಷೆಗೆ ಹೇಳೋದಲ್ಲ, ಈ ಮಾಲೂರು ತಾಲೂಕನ್ನ ಸಿಂಗಾಪುರ್ ಮಾಡಿರ್ತಾ ಇದ್ದೆ. ನನ್ನ ಕಲ್ಪನೆ ಆ ಥರ ಇತ್ತು. ಲೆಕ್ಕಾಕೊಳ್ಳಿ, 2005ರಲ್ಲೇ ನನ್ನ ಸ್ವಂತ ಜಾಗವನ್ನು ಡಿಪ್ಲೊಮಾ ಕಾಲೇಜ್ ಕಟ್ಟೋಕ್ಕೆ ಕೊಟ್ಟಿರತಕ್ಕಂಥವನು. ಯಾರಿಗಾದ್ರೂ ಅವತ್ತು ಯೋಚನೆ ಐತಾ? ಅವತ್ತು ನನ್ನ ಸ್ವಂತ ಜಾಗನೇ ಡಿಪ್ಲೊಮಾ ಕಟ್ಟೋಕ್ಕೆ ಕೊಟ್ಟಿರ್ತಕ್ಕಂಥವನು. ಅವತ್ತು ನನಗೆ ಅಧಿಕಾರ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಇರೋದು. ಯಾರಾದರೂ ಸ್ವಂತ ಜಾಗ ಕೊಟ್ಟಿದ್ದಾರಾ? ಇದೇ ವ್ಯಕ್ತಿ ಹೇಳ್ದ ಒಂದು ದಿವಸ, ಅದನ್ನು ನಾನು ಇವತ್ತು ಹೇಳಕ್ಕೆ ಹೋಗಲ್ಲ, ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದು ಹೇಳಿದ್ರೆ ತುಂಬ ಅಸಹ್ಯವಾಗಿರ್ತದೆ. ಇವ್ರದ್ದು ಪಕ್ಕದಲ್ಲಿ ಜಾಗ ಇತ್ತು, ಇವ್ರು ಕೊಟ್ರಾ? ಇಲ್ಲ ಬಿಡಿ. ಆದರೆ ನನ್ನ ಸ್ವಂತ ಜಾಗವನ್ನು ಗಿಫ್ಟ್ ಡೀಡ್ ಮಾಡಿಕೊಟ್ಟೆ. ಅಂದರೆ 20 ವರ್ಷದಿಂದನೇ ನನ್ನ ಮುಂದಿನ ಆಲೋಚನೆ. ಇವತ್ತು ಇಂಡಸ್ಟ್ರೀಸ್ ಬಂದಿದೆ, ಕರೆಕ್ಟಾ? 20 ವರ್ಷದಿಂದ ಇರಲಿಲ್ಲ. ಅವತ್ತೇ ನನ್ನ ಆಲೋಚನೆ, ಇಲ್ಲಿ ಇಂಡಸ್ಟ್ರೀಸ್ ಬರ್ತದೆ, ಡಿಪ್ಲೊಮಾ ಓದಲಿ, ITI ಓದಲಿ ನಮ್ಮ ತಾಲೂಕು ಮಕ್ಕಳು ಅಂತೇಳಿ. 50,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥ, ಅದು ಒಳ್ಳೊಳ್ಳೆ ಡಿಗ್ರಿ ಓದಿನಲ್ಲ. ಆದರೆ ನೋಡಿ, ಈಗ ಚೆನ್ನೈ ಕಾರಿಡಾರ್ ರೆಡಿ ಆಯಿತು, STR ರೆಡಿ ಆಗ್ತಾ ಇದೆ. ಇವತ್ತು ಅವರು 45 ನಿಮಿಷದಲ್ಲಿ ಇವತ್ತು ಅವರು ಏರ್ಪೋರ್ಟಲ್ಲಿ ಇರ್ಬೋದು. ಇಲ್ಲಿ ಮಾಡಿ